ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲ್ಲೂಕಿನ ಹೆಸೂರು ಗ್ರಾಮದಲ್ಲಿ ಬಿಎಂಸಿ ಹಾಲು ಘಟಕ ಉದ್ಘಾಟನೆ ಮಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವ ಸಾ.ರಾ ಮಹೇಶ್, ಎಂ.ಟಿ. ಕುಮಾರ್, ಕೆ.ಟಿ. ಸೋಮಶೇಖರ್, ಕುಪ್ಪಳ್ಳಿ ಸೋಮು, ತಹಸೀಲ್ದಾರ್ ರುಕಿಯಾ ಬೇಗಂ, ಇನ್ಸ್ಪೆಕ್ಟರ್ ಶಶಿಕುಮಾರ್, ಡೈರಿ ಕಾರ್ಯದರ್ಶಿ ಗಿರೀಶ್, ಗೋವಿಂದೇಗೌಡ, ಸುನೀಲ್, ಯೋಗೇಶ್ ಸೇರಿದಂತೆ ಡೈರಿ ನಿರ್ದೇಶಕರು ಇದ್ದರು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು. ವರದಿ ಮಹದೇವ್ ಸಿಸಿ ಬೇರ್ಯ. ಕುಮಾರಣ್ಣವರ ಆಶೀರ್ವಾದದಿಂದಲೇ ಇವತ್ತು ಆ ಕೆಲಸ ದೇವಸ್ಥಾನ ಕೈಗಾರಿಕಾ ಸಚಿವರು, ನಮ್ಮ ಕಣ್ಮಣಿ, ರೈತರ ಕಣ್ಮಣಿ, ರೈತರ ಒಡನಾಡಿ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು, ಹಾಗೆ ಸನ್ಮಾನ್ಯ ಶ್ರೀ ಸಾ.ರಾ ಮಹೇಶ್ ಅವರು, ಹಾಗೆ ಸನ್ಮಾನ್ಯ ಶ್ರೀ ಸಿ.ಎನ್. ಮಂಜೇಗೌಡರು ಕೂಡ ನಿವೇಶನವನ್ನ ನೀವೆಲ್ಲರೂ ಮೆಂಬರ್ ಅವರು ಇವರು ಕೆರೆ ದುಡ್ಡಲು ತೆಗೆದುಕೊಳ್ಳುವಂತ ಕೆಲಸ ಮಾಡಿದಿರಿ. ಮಣ್ಣುಚ್ಚುವಂತ ಕೆಲಸ ದೇವೇಗೌಡರು ಸಾಹೇಬರ ಹೆಸರಿನಲ್ಲಿ ಈ ಒಂದು ಹೆಸರಿನಲ್ಲಿ ಖಂಡಿತವಾಗಿ ಹೇಳಿ ನಮ್ಮ ಹೆಚ್ಚಿನ ನಾಯಕರಾದ ಕುಮಾರಸ್ವಾಮಿ ಅವರು 2ನೇ ಬಾರಿ ಬರ್ತಾರೆ. 2015ನೇ ಇಸ್ವಿಯಲ್ಲಿ ಈ ಕಟ್ಟಡವನ್ನ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದೀವಿ. ಅದಾದ ನಂತರ ಮತ್ತೆ ನಾವು ಈ ಒಂದು ಬಿಎಂಸಿ ಕೇಂದ್ರ ಮತ್ತು ಮೈಸೂರು ಹಾಲು ಒಕ್ಕೂಟದಿಂದ ಎಲ್ಲ ತರದ ಸಹಕಾರವನ್ನು ಕೊಟ್ಟಿದ್ದೀವಿ. ಏನಾದರೂ ಸೇವೆ ಮಾಡುವುದ ಈ ತಾಲೂಕಿಗೆ ಅಂತ ಪ್ರಥಮ ಕೇಳಿದ ಸಂದರ್ಭದಲ್ಲಿ ನಾನು ಯಶಸ್ವಿನಿ ಯೋಜನೆ ಇತ್ತು, ಅದು ನಿರಂತರವಾಗಿ 10 ವರ್ಷ ನಮ್ಮ ಹಾಲು ಉತ್ಪಾದಕರಿಗೆ ಅವರು ಯಶಸ್ವಿನಿ ಯೋಜನೆಗೆ ಹಣವನ್ನ ಕೊಟ್ಟು ಈಗ ಎಲ್ಲ ಕಡೆ ಒಂದು ವಾತಾವರಣ ನೋಡ್ತಾ ಇದೆ. ಒಂದು ನಮ್ಮ ತಾಯಂದರಿಗೆ ನಾವು ಮನವಿ ಮಾಡೋದು, ಈ ಸರ್ಕಾರದಲ್ಲಿ ಕೆಲವು ಕಾರ್ಯಕ್ರಮ ಇದೆಯಲ್ಲ, ಆ ಕಾರ್ಯಕ್ರಮದಿಂದ ನಾವೇನೋ ಬಹಳ ದೊಡ್ಡ ಮಟ್ಟದಲ್ಲಿ ಹಳ್ಳಿಗಳಿರ್ಬೋದು, ಪ್ರತಿ ಕುಟುಂಬದಲ್ಲಿ ನೀವೆಲ್ಲ ಚೆನ್ನಾಗಿ ಬದುಕ್ತೀರಿ ಅಂತಕ್ಕಂಥ ಲೆಕ್ಕಾಚಾರ ಮಾಡ್ಕೊಂಡಿದೆ. ಇವತ್ತು ರಾಜ್ಯದಲ್ಲಿ 7,25,000 ಕೋಟಿ ಸಾಲ ಇದೆ, 26,000 ಕೋಟಿ. ಆ ಸಾಲ ಈಗ ತೀರಿಸೋರು ನೀವು ತೀರಿಸಬೇಕು. ಮುಂದಕ್ಕೆ ಪ್ರತಿ ಮನೆಗಳಿರ್ತಕ್ಕಂಥ ನಿಮ್ಮಗಳ ಮೇಲೆ, ಪ್ರತಿಯೊಬ್ಬರ ಮೇಲೆ 1 ಲಕ್ಷದ ಸಾಲದ ಮೇಲೆ ಈ ಹೊಸದಾಗಿ ಸರ್ಕಾರ. ನೀವು ಆನಂದವಾಗಿ 2,000 ಕೊಡ್ತಾವ್ರಿ ಅಂತೇಳಿ ಖುಷಿ ಪಡ್ತಿದ್ದೀರಿ. ಮುಂದೆ ತೀರಿಸ್ಬೇಕಲ್ಲ ಸಾಲ, ಆಗ ಅದ್ರ ಪೆಟ್ಟು ನಿಮಗೆ ಗೊತ್ತಾಯ್ತದೆ.